ಈ ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಈ ಒಂದೇ ಒಂದು ಹರಕೆಯನ್ನು ಕಟ್ಟಿಕೊಳ್ಳಿ ಸಾಕು, ನೀವು ಮಾಡಿಕೊಂಡಿರುವ ಅಷ್ಟು ಸಾಲಗಳು ತೀರೋಗುತ್ತೆ. ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಕೃಪೆಯಿಂದ ನಿಮ್ಮ ಬದುಕಿನಲ್ಲಿ ದರಿದ್ರಗಳು ನಾಶವಾಗಿ ಶ್ರೀಮಂತಿಕೆ ಪ್ರಾಪ್ತವಾಗುತ್ತದೆ. ಹಣಕಾಸಿನ ಒತ್ತಡಕ್ಕೆ ಸಿಲುಕಿಕೊಂಡಿರುವವರು, ಬಡತನದಲ್ಲಿ ನರಳುತ್ತಾ ಇರುವವರು ತಾಯಿ ಚಾಮುಂಡೇಶ್ವರಿ ಅನುಗ್ರಹಕ್ಕಾಗಿ ಈ ಒಂದೇ ಒಂದು ವ್ರತ ಸಂಕಲ್ಪದ ನಿಯಮದ ಅನುಸಾರ ಈ ಒಂದು ಹರಕೆಯನ್ನು ಕಟ್ಟಿಕೊಂಡರೆ ಸಾಕು, ತುಂಬಾ ಒಳ್ಳೆಯದಾಗುತ್ತೆ. ಅದು ಯಾವ ಹರಕೆ, ಯಾವಾಗ ಕಟ್ಟಿಕೊಳ್ಳಬೇಕು, ಏನು ಅದು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀವಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ, ಜೈ ಚಾಮುಂಡೇಶ್ವರಿ ಅಂತ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಒಳ್ಳೆಯ ಸುದ್ದಿಗಳು ಸಿಗುತ್ತೆ. ತಾಯಿ ಚಾಮುಂಡೇಶ್ವರಿ ಅನುಗ್ರಹ ನಿಮ್ಮ ಮೇಲಾಗುತ್ತೆ. ಎಷ್ಟು ಜನರಿಗೆ ಕಷ್ಟಗಳು ಇದ್ದಾಗ ಪ್ರತಿಯೊಂದು ಕಷ್ಟವನ್ನು ಎಳೆಯಾಗಿ ಬಿಡಿಸುತ್ತಾ ಬಂದಿರು ಪಂಡಿತ್ ಶ್ರೀನಿವಾಸರಾವ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಂಪೂರ್ಣವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರ ಚೆನ್ನಾಗಿ ಹೇಳ್ತಾರೆ. ತುಂಬ ಜನ ಪರಿಹಾರ ಪಡೆದುಕೊಂಡಿದ್ದಾರೆ. ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಕಷ್ಟಗಳು ಇದ್ದೇ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಧ್ಯಮ ಕುಟುಂಬದಲ್ಲಿ ಇರುವವರಿಗೆ, ಬಡತನದಲ್ಲಿ ಇರುವವರಿಗೆ ಹಣಕಾಸಿನ ವ್ಯತ್ಯಾಸದ ಸಮಸ್ಯೆಗಳು ತುಂಬಾ ಕಾಡುತ್ತಿರುತ್ತೆ. ಇಂತಹ ಸಮಸ್ಯೆಗಳು ಇದ್ದಾಗ ತಾಯಿ ಚಾಮುಂಡೇಶ್ವರಿಯನ್ನು ಭಕ್ತಿ ಸಂಕಲ್ಪದಿಂದ ನೆನೆದು ಇದೇ ಆಷಾಢ ಮಾಸದಲ್ಲಿ ದೈವ ಅನುಗ್ರಹಕ್ಕಾಗಿ ನೀವು ಒಂದೇ ಒಂದು ಪುಟ್ಟ ಹರಕೆಯನ್ನು ಕಟ್ಟಿಕೊಳ್ಳಿ ಸಾಕು. ಮೊದಲನೇದಾಗಿ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಮಾಡಲು ಸಾಧ್ಯವಾಗದೇ ಇದ್ದರೂ ನಿಮ್ಮ ಮನೆಯಿಂದ ಚಾಮುಂಡಿ ಬೆಟ್ಟದ ದಿಕ್ಕಿಗೆ ಮುಖ ಮಾಡಿ ನಿಂತುಕೊಂಡು ತಲೆ ಸ್ನಾನ ಮಾಡಿದ ಬಳಿಕ, ತಾಯಿ ಚಾಮುಂಡೇಶ್ವರಿ, ನನ್ನ ಕಷ್ಟಗಳು ನಿವಾರಣೆ ಆಗಲಿ, ಹಣಕಾಸಿನಲ್ಲಿ ತುಂಬ ವ್ಯತ್ಯಾಸಗಳಾಗೋಗಿದೆ, ಸಾಲ ಮಾಡಿಕೊಂಡು ತೀರಿಸಲಾಗದ ಪರಿಸ್ಥಿತಿ ಇದೆ, ಮನೆ ಬಡತನದಲ್ಲಿ ಮುಳುಗೋಗ್ತಾ ಇದೆ, ಊಟ ಮಾಡೋದಕ್ಕೆ ದುಡ್ಡು ಸಿಗ್ತಾ ಇಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕೆ ದುಡ್ಡು ಆಗ್ತಾ ಇಲ್ಲ, ಅನಿರೀಕ್ಷಿತವಾಗಿ ದುಡ್ಡಿನ ಸಮಸ್ಯೆಗಳು ಎದುರಾಗಿದ್ದು, ದಯವಿಟ್ಟು ನನ್ನ ದುಡ್ಡಿನ ಸಮಸ್ಯೆ ನಿವಾರಣೆಯಾಗಿ ನಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುವಂತೆ ಆಗಲಿ ಅಂತ ಬೇಡಿಕೊಳ್ಳಿ. ಮುತ್ತೈದೆ ಹೆಂಗಸರಿಗೆ ತುಂಬ ಕಷ್ಟದಲ್ಲಿರುವ, ತುಂಬ ಕಡು ಬಡತನದಲ್ಲಿರುವ, ಅದರಲ್ಲೂ ಈ ಮನೆ ಕಟ್ಟಿಸ್ತಾ ಇರ್ತಾರಲ್ಲ, ಮನೆ ಕಟ್ಟುವ ಕೂಲಿ ಮಾಡುವ ಹೆಂಗಸರಿಗೆ ನಿಮ್ಮ ಶಕ್ತಿಯ ಅನುಸಾರ ಒಂದು ಸೀರೆಯನ್ನು ನಾವು ಅವರಿಗೆ ದಾನ ಮಾಡುತ್ತೇವೆ ಅಂತ ಹರಕೆಯನ್ನು ಹೊತ್ತುಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಅದೆಷ್ಟೇ ಕಠಿಣವಾಗಿದ್ದರೂ ಪರಿಹಾರ ಆಗಿ ರೇಷ್ಮೆ ಸೀರೆ ಅವರಿಗೆ ಕೊಡಿಸುವಂತಹ ಶ್ರೀಮಂತಿಕೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಸಾಲಗಳು ತೀರೋಗುತ್ತೆ, ದುಡ್ಡು ಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತೆ. ಈ ಒಂದು ಕೆಲಸವನ್ನು ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಪಂಡಿತ್ ಶ್ರೀನಿವಾಸರಾವ್ ಗುರುಗಳಿಗೆ ಒಂದು ಕರೆ ಮಾಡಿ ಕಷ್ಟಗಳ ನಿವಾರಣೆಗೆ ಪರಿಹಾರದ ಮಂತ್ರಗಳನ್ನು ತಿಳಿಸಿಕೊಡುತ್ತಾರೆ.